ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು ಯಾರ್ಯಾರು ಹೆಂಗೆ ಅಂತೇಳಿ. ನೀವು ಅಂದ್ರೆ ನಿಮಗೆ ಎಷ್ಟು ಗೊತ್ತು ಅಷ್ಟು ಹೇಳಿ, ಯಾಕಂದ್ರೆ ನೀವು ಹೇಳಿದ್ರಿ ನಾನು ಎಪಿಸೋಡ್ಸ್ ಎಲ್ಲ ತುಂಬಾ ಕಡಿಮೆ ನೋಡಿದ್ದೀನಿ, ಜಾಸ್ತಿ ನೋಡಿಲ್ಲ ಅಂತ ಹೇಳಿ. ಆ ನೋಡಿರೋ ಎಪಿಸೋಡ್ಸ್ ಅಲ್ಲೇ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಓಕೆ, ಕರಿಬಸಪ್ಪ ಇನ್ನೋಸೆಂಟ್ ಅನ್ಸುತ್ತೆ ಮೇಡಮ್. ಓಕೆ, ಅಮಿತ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಆಕ್ಚುಲಿ ಕರಿಬಸಪ್ಪ ಸರ್ ಒಂದ್ ಟೈಮ್ ಅಲ್ಲಿ ನಾವೆಲ್ಲ ತುಂಬಾ ಅಡ್ಮೈರ್ ಮಾಡಿ ನೋಡ್ತಿದ್ದಂತ ವ್ಯಕ್ತಿ. ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಜೊತೆ ಎಲ್ಲ ಅವರು ಕಾಂಪಿಟೇಷನ್ಸ್ ಮಾಡಿ ಅವ್ರ ಜೊತೆ ಎಲ್ಲ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ರಘು ಸರ್ ಎಲ್ಲ ಸ್ಟೇಜ್ ಕೆಳಗೆ ನಿಂತ್ಕೊಂಡು ಅವ್ರ ನೋಡಿರೋದು. ಹಿ ಇಸ್ ವೆರಿ ಇನ್ನೋಸೆಂಟ್. ಅದನ್ನ ಒಳ್ಳೆ ರೀತಿ ಪೋಟ್ರೆ ಮಾಡ್ತಾರೆ, ಕೆಟ್ಟದೇನೋ ಮಾಡ್ತಿಲ್ಲ ಅವರು. ಬಟ್ ಆದ್ರೆ ಇನ್ ಸ್ವಲ್ಪ ಮಾತಾಡೋದ್ ಕಲ್ತ್ರೆ ಎಲ್ಲೋ ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ಇವನ್ ಐ ಲವ್ ಹಿಮ್. ಅವ್ರು ತೀರಾ ಇನ್ನೋಸೆಂಟ್ ಆಗೋದು ಬೇಡ ಅನ್ನೋದು ಜೀವನದಲ್ಲೂ. ಆರ್ಜೆ ಅಮಿತ್ ನಾನು ಅವ್ರನ್ನ ಜಾಸ್ತಿ ನೋಡಿಲ್ಲ ಮೇಡಮ್, ಆದ್ರೆ ಲೆಟ್ ಮಿ ನಾಟ್ ಕಮೆಂಟ್. ಓಕೆ, ಕಾಕ್ರೋಚ್ ಸುದಿ ಡಾರ್ಲಿಂಗ್. ಓಕೆ, ಕಾವ್ಯ ಫೈಟರ್. ನಾನ್ ನೋಡಿದ್ ಒಂದ್ ವಾರ ಫೈಟರ್. ಓಕೆ, ಗಿಲ್ಲಿ ಸ್ನೇಹಿತ. ಜಾನ್ವಿ ಸ್ವೀಟ್ ಹಾರ್ಟ್. ಓಕೆ, ಅಶ್ವಿನಿ ಗೌಡ ದುರಹಂಕಾರದ ಪರಮಾವಧಿ. ಓಕೆ, ಅಶ್ವಿನಿ SN ಅದ್ಯಾರು? ಬಹುಶಃ ನೀವು ನೋಡಿರ್ಲಿಲ್ಲ ಅಂತ ಕಾಣತ್ತೆ. ಅವ್ರು ಸ್ಟಾರ್ಟಿಂಗ್ 2 ವೀಕ್ಸ್ 3 ವೀಕ್ಸ್ ಅಲ್ಲೇ ಹೊರಗಡೆ ಬಂದ್ರು. ಮುದ್ದು ಲಕ್ಷ್ಮಿ ಅಂತ ಸೀರಿಯಲ್ ಮಾಡ್ತಿದ್ರು ಧ್ರುವಂತ್ ಅವ್ರ ಜೊತೆಗೇನೆ. ಅಭಿಷೇಕ್ ಇಸ್ ಸ್ವೀಟ್ ಹಾರ್ಟ್ ಅಗೇನ್. ಧನುಷ್ ಫೈಟರ್ ವಿಚ್ ಇಸ್ ನಾಟ್ ಕಮಿಂಗ್ ಔಟ್. ಧ್ರುವಂತ್ ಹೇಳ ಪದ. ಮಲ್ಲಮ್ಮ ತಾಯಿ. ಓಕೆ, ರಕ್ಷಿತಾ ನನ್ನ ತಂಗಿ. ಓಕೆ, ಮಂಜು ಭಾಷಿಣಿ ಮೇಡಮ್. ಓಕೆ. ಅದೇ ಇನ್ನೊಂದು ಸ್ವಲ್ಪ ಫೈಟ್ ಆಡ್ಬೇಕಾಯ್ತು ಅನ್ಸುತ್ತೆ. ಓಕೆ, ರಾಶಿಕಾ ಇಸ್ ಅ ಸ್ವೀಟ್ ಹಾರ್ಟ್. ಸ್ಪಂದನ ಇಸ್ ಅ ಪರ್ಸನ್ ನಾಟ್ ಫಿಟ್ ಫಾರ್ ಬಿಗ್ ಬಾಸ್. ಓಕೆ, ಮಾಳು ವೆರಿ ಟ್ಯಾಲೆಂಟೆಡ್ ಪರ್ಸನ್, ಆದ್ರೆ ಬಿಗ್ ಬಾಸ್ ಅವ್ರಿಗೂ ಆಗಲ್ಲ. ಸತೀಶ್ ಕ್ಯಾಡಬಮ್ಸ್. ಹರ್ಷ ಚಂದ್ರಪ್ರಭಾ ನನ್ನ ಚಿನ್ನ ಅವನು. ಓಕೆ, ರಘು ಅ ಪರ್ಸನ್ ಹೂ ಇಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಅವ್ರ ಆ ಯಪ್ಪನ್ ನೋಡಿದ್ರೆ ಒಂದ್ಸತಿ ಅನ್ಸುತ್ತೆ ನಾವೆಲ್ಲ ಯಾಕೆ ಬದುಕಿದೀವಿ ಅಂತ. ಅಷ್ಟೆಲ್ಲ ಮಾಡಾಕ್ಬಿಟ್ಟವ ಯಪ್ಪ. ತುಂಬಾ ತಿಳ್ಕೊಂಡಿರೋ ಅಂತ ವ್ಯಕ್ತಿ. ಓಕೆ, ಸೂರಜ್. ರೋಮಿಯೋ. ರಿಷಾ ಗೌಡ. I don't want to comment. Okay, ಚೈತ್ರ. I don't want to comment. Okay.